ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಒಂಥರ ಇವಾಗಂತೂ ತುಂಬ ಸೆಕೆ. ಇವಾಗ ಸಂಜೆ ಆಗಿದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಸೊ ನನ್ನ ತಂಗಿ ಕೇಕ್ ತೊಗೊಬರಕ್ಕೆ ಹೋಗಿದ್ದಾಳೆ. ಅದಕ್ಕೆ ಅವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಬಟ್ ಇವಾಗ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ. ಸೊ ನಿಮ್ಮೂರಲ್ಲೆಲ್ಲ ಮಳೆ ಆಯಿತಾ? ಎಲ್ಲ ಕಡೆ ಈಗ ಮಳೆ ಆಗಿದೆ. ಕೆಲವು ಕಡೆ ಆಗಿಲ್ಲ, ನಮ್ಮ ಕಡೆನೂ ಮಳೆ ಆಗಿಲ್ಲ. ಸೊ ನಿಮ್ಮ ಕಡೆ ಮಳೆ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಕೇಕ್ ಎಲ್ಲ ತೊಗೊಂಡು ಬಂದ್ಲು. ಇವಾಗ ರೆಡಿ ಆಗೋಣ ಅಂತ ರೆಡಿ ಆದ್ವಿ. ಆಗಲೇ ಸಂಜೆ ಒಂದು 7 ಆಗೋಗ್ಬಿಟ್ಟಿತ್ತು. ಇವನೇ ಬರ್ಡೇ ಬಾಯ್ ರಿಷಿತ್ ಅಂತ. ಇವನು ನನ್ನ ತಂಗಿ ಮಗ. ಯಾವಾಗಲೂ ಅವನಿಗೆ ಬ್ಲೂ ಶರ್ಟೇ ಸಿಗುತ್ತೆ. ಸೊ ಬೇರೆ ಶರ್ಟ್ಗಳು ಹೋದರೆ ವೈಟ್ ಶರ್ಟ್ ಅಂತೂ ತುಂಬ ಗಲೀಜು ಮಾಡ್ಕೊಬಿಡ್ತಾನೆ. ಅವ್ನು ತುಂಬ ನಾಟಿ, ಸಖತ್ತು ತುಂಟ, ಬೇಗ ಗಲೀಜು ಮಾಡ್ಕೊತಾನೆ ಅಂತ ಬ್ಲೂನೇ ಸಿಕ್ತು ಅವನಿಗೆ. ಬ್ಲೂನೇ ತೊಗೊಂಡ್ವಿ. ಶೇರ್ವಾನಿ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ. ಈಗ ತುಂಬ ಶೆಕೆ. ಮತ್ತು ಮೊನ್ನೆ ನನ್ನ ತಮ್ಮಂದು ಗೃಹ ಪ್ರವೇಶದಲ್ಲೆಲ್ಲ ತೊಗೊಂಡಿದ್ವಿ. ಹಾಗಾಗಿ ಸಿಂಪಲಾಗಿ ತೊಗೊಳ್ಳೋಣ, ಹೊಸ ಬಟ್ಟೆ ಹಾಕಬೇಕು, ಹುಟ್ಟು ಹಬ್ಬದ ದಿನ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ತೊಗೊಂಡು ಬಂದಿದ್ವಿ. ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನನ್ನ ಫೋನಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಫೋಟೋ ತೊಗೋತಾ ಇದ್ದೆ. ಹ್ಯಾಪಿ ಬರ್ಡೇ ಟು ಯು ರಿಷಿತ್, ಹ್ಯಾಪಿ ಬರ್ಡೇ ಟು ಯು. ಸೊ ಸಾಂಗ್ ಎಲ್ಲ ಹಾಕಿದ್ರು, ಅದು ಕಾಪಿರೈಟ್ ಆಗುತ್ತೆ, ಕಿರ್ಚೋದೆಲ್ಲ ಬೇಡ ಅಂತ ಅಂದ್ಕೊಂಡು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವನಿಗೆ 9 ಇಯರ್ಸ್. ನಾವು ಪ್ರತಿ ವರ್ಷವೂ ಮೊದಲನೇ ವರ್ಷದಿಂದನೂ ಮಾಡ್ಕೊಂಬರ್ತಿದ್ದೀನಿ. ಈಗ ಎಲ್ಲರೂ ಮಾಡ್ತಾರೆ. ಸೊ ಗ್ರ್ಯಾಂಡಾಗೇನು ಬೇಡ, ನೆಕ್ಸ್ಟು ಅವನ 10 ಇಯರ್ಸ್, ಆವಾಗ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗ ಸಿಂಪಲಾಗಿ ಮಾಡ್ಕೋತಿದ್ದೀವಿ. ಅಮ್ಮ ಬಂದಿದ್ದರು ರಜಕ್ಕೆ, ಹಾಗಾಗಿ ಅಮ್ಮ ನಾನು ಎಲ್ಲ ಇದ್ವಲ್ಲ, ಹಾಗಾಗಿ ಹೇಳಲಿಲ್ಲ ಯಾರಿಗೂ. ನನ್ನ ತಮ್ಮಂಗೆ ಹೇಳಿದ್ದೆ, ಅವನು ಬರಲಿಲ್ಲ. ಸಿಂಪಲಾಗಿ ಮಾಡ್ಕೊತಿದ್ದೀವಿ. ಸ್ಟ್ರಾಬೆರಿ ಫ್ಲೇವರ್ ಕೇಕ್ ಏನೋ ತೊಗೊಂಬಂದಿದ್ಲು, ಹನಿ ಕೇಕ್ ಅವನಿಗಿಷ್ಟ. ನನಗೆ ಸ್ಟ್ರಾಬೆರಿ ಅಂದ್ರೇ ಇಷ್ಟ ಆಗಲ್ಲ, ಮಕ್ಳಿಗೆಲ್ಲ ಫೇವ್ರೇಟ್, ಬಟ್ ನನಗಿಷ್ಟ ಆಗಲ್ಲ. ನಂಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ, ವೆನಿಲಾ ಆ ಥರ. ಬಟ್ ಸ್ಟ್ರಾಬೆರಿ ಬಿಟ್ಟು ಇನ್ನೆಲ್ಲ ಫ್ಲೇವರು ಇಷ್ಟ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂಚೂರು ಟೇಸ್ಟ್ ಮಾಡು ಚೆನ್ನಾಗಿದೆ ಅಂತ ಹೇಳ್ತಾ ಕೊಟ್ಟಳು. ಇವರು ನಮ್ಮಮ್ಮ ಡ್ರೆಸ್ ಎಲ್ಲ ಚೇಂಜ್, ಆಗಲೇ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಕೂತಿದ್ದಾರೆ. ಅವರು ಹೊರಗಡೆ ಎಲ್ಲ ತಣ್ಣಗಾಗತ್ತಲ್ವ, ಇವಾಗಂತೂ ಒಳಗಡೆ ಕೂತ್ಕೊಂಡ್ರೆ ಬಿಸಿ, ಹಾಗಾಗಿ ಅವರು ಹೊರಗಡೆ ಕೂತ್ಕೊಂಡು ಕೇಕ್ ತಿನ್ಕೊಂಡು ಮಾತಾಡ್ತಾಯಿದ್ರು. ಸರಿ ನಾವು ಅಡುಗೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಅವಳು ಕುಕ್ಕರಲ್ಲಿ ಮಶ್ರೂಮ್ ಪಲಾವ್ ಏನೋ ಮಾಡಿಟ್ಟಿದ್ಲು. ಸೊ ನೆಕ್ಸ್ಟು ಮಸಾಲೆ ವಡೆ ಮಾಡಬೇಕಿತ್ತು, ಎಲ್ಲನೂ ಮಾಡಿದ್ಲು ಅವಳು. ಮಸಾಲೆ ವಡೆ ಮಾಡ್ಕೊಳ್ಳೋಣ ನಿಧಾನಕ್ಕೆ, ಈಗೆಲ್ಲ ಕೇಕು ಮಿಕ್ಸ್ಚರೆಲ್ಲ ತಿಂದಿರ್ತಾರೆ ಅಂತ ಅಂದ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ನನಗೆ ತುಂಬ ದಾಹ, ಇವಾಗಂತೂ ಸಖತ್ತು ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಮತ್ತು ಊಟ ಜಾಸ್ತಿ ಸೇರೋದೇ ಇಲ್ಲ ಅಲ್ವಾ. ನನಗಂತೂ ಜಾಸ್ತಿ ಬೆಳಗ್ಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟನೇ ಬೇಡ ಅಂತ ಅನಿಸುತ್ತೆ. ಅಷ್ಟೊಂದು ಹಂಗೂ ನನಗೇನಾದರೂ ಆಗೋಗ್ಬಿಟ್ಟಿದೆ ರೀ ಅಂತ ಇರ್ತೀನಿ. ಬಟ್ ನಿಮಗೂ ಹಿಂಗೆ ಅನಿಸ್ತಿದೆಯಾ? ಈ ಸೆಕೆಗಾಲದಲ್ಲಿ ಜಾಸ್ತಿ ಊಟ ಸೇರ್ತಿಲ್ವಾ ಹೇಳಿ? ನನಗಂತೂ ಸೇರೋದೇ ಇಲ್ಲ. ನಂಗೆ ಹೊಟ್ಟೆ ಹಸ್ವು ಅಂತ ಹೇಳ್ತಿದ್ದೆ. ಬಟ್ ಅವಳು ಒಂದೇ ಒಂದು ವಡೆ ಕೊಟ್ಟಳು, ಅದು ತಿಂದ್ಬಿಟ್ಟು ನೀರು ಕುಡ್ದಿದ ತಕ್ಷಣ ನಂಗೆ ಊಟನೇ ಮಾಡೋಕ್ಕಾಗಲಿಲ್ಲ. ಸೊ ನಾನು ಜಾಮೂನು ಅದೇನೂ ತಿನ್ನಲೇ ಇಲ್ಲ. ಸೊ ನಾನು ಬೆಳಗ್ಗೆ ತಿಂತೀನಿ ಇಟ್ಬಿಡು ಅಂತಂದ್ಬಿಟ್ಟು ಸ್ವಲ್ಪನೇ ಸೇರಿದ್ದು. ಬಟ್ ಹಸ್ವಾಗ್ತಾ ಇತ್ತು, ಚೂರು ತಿಂದರೆ ಸಾಕು ಅಂತ ಅನಿಸುತ್ತೆ. ಜಾಸ್ತಿ ಲಿಕ್ವಿಡನ್ನೇ ಕುಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವಳು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವಡೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ಲು. ಸೊ ನಾನು ವೀಡಿಯೋ ಮಾಡ್ತಾ ನಿಂತಿದ್ದೆ. ಅವಳು ಕ್ವಿಕ್ಕಾಗೆ ಪಟ ಅಂತ ಮಾಡಿಬಿಡ್ತಾಳೆ, ತುಂಬ ಫಾಸ್ಟ್ ಅವಳು. ಆಗೂ ಮಸಾಲೆ ವಡೆ ಮಾಡೋದ್ರಲ್ಲಂತೂ ಅವಳು ತುಂಬಾ ಇದು ಸಕ್ಕತ್ತಾಗಿ ಮಾಡ್ತಾಳೆ ಮಸಾಲೆ ವಡೆನ. ಹಾಗಾಗಿ ನೀನೇ ಮಾಡು ಅಂತ ಹೇಳ್ತಾ ಇದ್ಲು. ನಾನು ನಿನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ ಅಲ್ಲ, ನಾನೇ ಮಾಡ್ಕೊತೀನಿ ಅಂತಂದ್ಲು. ಹಾಗಾದರೂ ನಾನು ಸಣ್ಣ ಪುಟ್ಟ ನಿನ್ನ ವಡೆ ಎಲ್ಲ ಹಾಕು, ನಾನು ಅದನ್ನು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಕಡೆ ಬಂದು ಹಾಕು ಅಂತಂದೆ. ಅವಳು ಮಸಾಲೆ ವಡೆ ಹಾಕಕ್ಕೆ ಬಂದು. ಈಗ ಅಕ್ಕ ತಂಗೀರು ಸೇರಿದ್ರೆ ಹೀಗೆ ಅಲ್ವಾ, ಅದು ಇದು ಮಾತು ಕತೆಗಳು. ಅಮ್ಮನೂ ಬಂದಿದ್ದರು, ಅಮ್ಮ ನೆನ್ನೆ ಏನೋ ಬಂದಿದ್ದರು. ಹಾಗಾಗಿ ಅಮ್ಮನೂ ಮಾತಾಡಿಕೊಂಡು
ಇದು ಮಾಡ್ತಾಯಿದ್ವಿ. ಇವಾಗೆಲ್ಲ ಸಮ್ಮರ್ ಆಗಿರೋದ್ರಿಂದ ಎಲ್ಲಾದರೂ ಹೋಗ್ಬೇಕಂತ ಅನ್ಕೋತಿದ್ದೀವಿ. ಸೊ ನೋಡೋಣ, ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಸೊ ನೀವೂ ಅಕ್ಕ ತಂಗಿರು ಸೇರಿದ್ರೆ ಹೀಗೆ ಮಾತಾಡ್ತೀರಾ? ನಾವಂತೂ ಸೇರಿದ್ರೆ ತುಂಬ ಮಾತಾಡ್ತಿರ್ತೀವಿ. ನಮ್ಮ ಮನೆಯವ್ರು ಏನು ಮಾತಾಡ್ತಿರ್ತೀರಾ ನೀವು ಅಂತಂತಾರೆ. ಅಷ್ಟು ಮಾತಿರುತ್ತೆ, ಎಷ್ಟು ಮಾತಾಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ಮಾತಾಡ್ತೀವಿ. ಜಾಸ್ತಿ ಅಣ್ಣ ತಮ್ಮ ಅಷ್ಟೊಂದು ಮಾತಾಡೋದಿಲ್ಲ ಅಂತ ಅನ್ಕೋತೀನಿ. ಆದರೆ ಅಕ್ಕ ತಂಗಿರು ತುಂಬ ಮಾತಾಡ್ತೀವಲ್ವ. ನಮ್ಮನೆ ವಿಚಾರ ಇರುತ್ತೆ, ರಿಲೇಷನ್ಸ್ ಇರುತ್ತೆ. ಸೊ ಮಾತಾಡ್ತಾನೆ ಇರ್ತೀವಿ. ಅದೇನೋ ಇಷ್ಟೊಂದು ಏನು ಮಾತಾಡಿದ್ವಿ ಅಂತ ಅನಿಸುತ್ತೆ, ಅಷ್ಟು ಮಾತಾಡ್ತಾ ಇರ್ತೀವಿ. ಸೊ ಇವಳು ಮಸಾಲೆ ವಡೆ ಹಾಕ್ತಾಯಿದ್ಲು. ಆ್ಯಕ್ಚುಲಿ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸಂಡೇ ವ್ಲಾಗ್ ಇದನ್ನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಂಡೇ ಮಹಾವೀರ ಜಯಂತಿ ಇತ್ತು, ಹಾಗಾಗಿ ನಾನ್ ವೆಜ್ ಬೇಡ ಅಂತ ಅಂದ್ಕೊಂಡು ವೆಜ್ಜೇ ಮಾಡೋಣ ಅಂತ ವೆಜ್ಜೇ ಮಾಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು. ಜಾಮೂನೆಲ್ಲ ಮಾಡಿದ್ಲು. ಸೊ ನನಗೆ ತಿನ್ನೋಕ್ಕೆ ಆಗಲಿಲ್ಲ, ಯಾಕೋ ನಂಗೆ ಹಸಿವೆ ಆಗಲಿಲ್ಲ ತುಂಬ. ಸೊ ಕೇಕೆಲ್ಲ ತಿಂದಿದ್ನಲ್ಲ, ನಂಗೆ ಅಷ್ಟೇ ಸಾಕನ್ನಿಸ್ತು. ಸೊ ನಾನು ಅವಳಿಗೆ ರೇಗಿಸ್ತಾ ಇದ್ದೆ, ನೀನು ಮನೇಲೇ ಕಡಿಮೆಲೇ ಎಲ್ಲ ಮುಗಿಸ್ಬಿಟ್ಟೆ ಅಂತ. ಯಾಕಂದರೆ ನಾನು ಹೊರಗಡೆ ಹೋಗೋಣ, ಹೋಟೆಲ್ಗೆ ಹೋಗೋಣ, ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೆ. ಅವಳು ಇಲ್ಲ ಮನೇಲೇ ಮಾಡ್ಕೊಳ್ಳೋಣ, ಮನೇಲೇ ಮಾಡೋಣ. ಅವಳು ಹೊರಗಡೆ ಫುಡ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಹೋಗೋದು, ಹೊರಗಡೆ ಫುಡ್ಡು ಅಂದರೆ ನನಗೆ ಎಲ್ಲ ಥರ ಫುಡ್ಡೂ ಟೇಸ್ಟ್ ಮಾಡಬೇಕು ಅಂತ ಆಸೆ. ಅವಳು ಹಾಗಲ್ಲ. ಅವಳು ಒಂಥರ ಯಾವುದಾದ್ರೂ ಒಂದು ಹೊಸದು ಏನಾದರೂ ನೋಡಿದ್ರೆ ಅದು ಚೆನ್ನಾಗೇ ಇಲ್ಲ ಅಂತ ಹೇಳ್ಬಿಡ್ತಾಳೆ, ತಿನ್ನೋದೇ ಇಲ್ಲ. ನಾನು ಹಾಗಲ್ಲ, ನಾನು ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತೀನಿ. ಹಾಗಾಗಿ ಅವಳು ಹೊರಗಡೆ ಹೋಗೋಣ ಅಂತ ಹೇಳಿದ್ದೆ. ಅವಳು ಬೇಡ, ಖರ್ಚಾಗತ್ತೆ, ಮತ್ತು ಮನೇಲೇ ಮಾಡ್ಕೊಳ್ಳೋಣ ಅಂತ ಆ ಥರ ಅವಳು ಸ್ವಲ್ಪ ಜಿಪ್ನಿ ಥರ ಆಡ್ತಾಳೆ. ಸೊ ನೀವೂ ಇದೇ ಥರ ಇದ್ದೀರಾ ಅಥವಾ ನನ್ನ ಥರ ಇದ್ದೀರಾ, ನನ್ನ ತಂಗಿ ಥರ ಇದ್ದೀರಾ ನೀವೂ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಡ್ಯಾನ್ಸ್ ಹುಚ್ಚು, ಸಖತ್ತು ಡ್ಯಾನ್ಸ್, ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಅವಳನ್ನೂ ಭರತನಾಟ್ಯಕ್ಕೆ ಸೇರಿಸಿದ್ದೀನಿ ಇವಾಗ. ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಅಂತ. ಅವಳಿಗೆ ಡ್ಯಾನ್ಸ್ ಜಾಸ್ತಿ ಇಷ್ಟ. ನನಗೆ ನಾರ್ಮಲ್ ಡ್ಯಾನ್ಸ್ ನನಗೂ ಇಷ್ಟ. ಸೊ ಸಣ್ಣ ಪುಟ್ಟ ಸ್ಟೆಪ್ಸ್ ಎಲ್ಲ ನಾನೇ ಹೇಳ್ಕೊಡ್ತೀನಿ, ನನಗೆ ಬರುತ್ತೆ. ಹಾಗಾಗಿ ಭರತನಾಟ್ಯ ಕಲೀಲಿ. ಸೊ ಅದ್ರದ್ದು ಕ್ಲಾಸ್ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ, ಸೊ ಒಂದು ಪ್ರೊಫೆಷ್ನಲ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಭರತನಾಟ್ಯಕ್ಕೆ ಸೇರಿಸಿದ್ದೀನಿ ಅವಳಿಗೆ. ಇವಾಗ ಬಿಸಿ ಬಿಸಿ ಗರಿ ಗರಿಯಾದ ವಡೆ ರೆಡಿ ಆಯಿತು. ಸೊ ಅವಳು ಇನ್ನೊಂದು ಹಾಕ್ತೀನಿ, ನೀನು ಅಷ್ಟರಲ್ಲೆಲ್ಲ ಸರ್ವ್ ಮಾಡು ಅವರಿಗೆ ಅಂತ ಹೇಳ್ತಾ ಇದ್ಲು. ನನಗೆ ಈ ಸರ್ವ್ ಮಾಡೋದಂದರೆ ಅಷ್ಟೊಂದು ಸ್ವಲ್ಪ ಅಂದರೆ ಈಗ ನೋಡಿ, ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಲ್ಲೆಲ್ಲ ನಾನ್ ವೆಜ್ ಎಲ್ಲ ನೋಡಿ ಕೆಲವರು ಹಂಚ್ತಾರಲ್ವ ಸರ್ವ್, ನಂಗೆ ಅದು ಬರೋದೇ ಇಲ್ಲ. ಏನಾದರೂ ನಮ್ಮನೆ ಫಂಕ್ಷನ್ಸ್ ಆದರೂ ಅವಳಿಗೆ ಬಿಟ್ಬಿಡ್ತೀನಿ, ಅವಳು ಚೆನ್ನಾಗಿ ಮಾಡ್ತಾಳೆ ಇದೆಲ್ಲ. ಹಾಗಾಗಿ ನಮಗೇನೋ ತುಂಬ ಬೆಳದಿಂಗಳು ಸಕ್ಕತ್ತಾಗಿ ಬರ್ತಾಯಿತ್ತು. ಹಾಗಾಗಿ ಹೆಂಗೂ ಶಕೆ ಅಲ್ವಾ, ರಾತ್ರಿ ಈಚೆನೇ ಊಟ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಎಲ್ಲ ಸರ್ವ್ ಮಾಡ್ತಾಯಿದ್ಲು. ಹೊರಗಡೆ ಸ್ವಲ್ಪ ಕತ್ಲೆ ಇದೆ, ಹಾಗಾಗಿ ನಂಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಅಂತ. ಇನ್ನೊಂದು ಲೈಟ್ ಹಾಕ್ಬೋದಾಗಿತ್ತು, ಬಟ್ ಹಾಕಲಿಲ್ಲ, ಅದು ಎತ್ತರ ಇತ್ತು. ಸೊ ಹೊರಗಡೆ ಊಟ ಮಾಡಿದ್ವಿ, ಸಖತ್ತಾಗಿತ್ತು. ಬೆಳದಿಂಗ್ಳ ಊಟ ಅಂತ, ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಸೊ ಮಾತಾಡಿಕೊಂಡು ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅನ್ನಿಸ್ತು. ಒಂದು ಸ್ಮಾಲ್ ಗೆಟ್ ಟುಗೆದರ್ ಅನ್ನಿಸ್ತು, ಫ್ಯಾಮಿಲಿ ಗೆಟ್ ಟುಗೆದರ್ ಅನ್ನಿಸ್ತು. ಚೆನ್ನಾಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವು ಹೊರಗಡೆ ಊಟ. ಆದರೆ ಕೈ ತುತ್ತು ಕೊಟ್ಟಿದ್ರಂತೂ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಎಲ್ಲರೂ ಊಟ ಮಾಡಿದ್ವಿ. ಸೊ ಜಾಮೂನು, ವಡೆ ಮತ್ತು ಅನ್ನ ಸಾಂಬಾರು ಮತ್ತು ರಸಮ್, ಇದು ನಮ್ಮ ಬರ್ತ್ಡೇ ಮೆನು ಆಗಿತ್ತು. ಸೊ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದೇನಾದರೂ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.